me forever on fire. ಸರ್ ಈಗ ಎಲ್ಲರೂ ಕೂಡ ಈಗ ಸಹಜವಾಗಿ ನೋಡಿ ಸರ್, ಫಸ್ಟ್ ವೇವ್ಗಿಂತ ಕೋವಿಡ್ ಟೈಮಲ್ಲಿ ಸೆಕೆಂಡ್ ವೇವ್ ತುಂಬ ಭಯಂಕರವಾಗಿತ್ತು. ತುಂಬ ಜನರನ್ನು ಕೊಂದಿದ್ದು ಅಥವಾ ಒಂದೊಂದು ವ್ಯವಸ್ಥೆ ಆ ಜನಗಳಿಗೆ ಆ ಕಾಲಕ್ಕೆ ಬೇಕಾದಂತಹ ವೈದ್ಯಕೀಯ ಸೌಲಭ್ಯವನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಸ್ಟ್ ನಂಬರಲ್ಲಿ ನಾವು ಕೊಡೋಕ್ಕಾಗಲಿಲ್ಲ. ಅನೇಕರು ತೀರ್ಕೊಂಡ್ರು ಸರ್. ನನ್ನ ಪಾಯಿಂಟ್ ಇಲ್ಲಿ ಈಗ ಇದು ರೂಪಾಂತರ ಅಂತ ಬಂದಾಗ ಅನೇಕರಿಗೆ ಒಂದು ನಂಬಿಕೆ ಇತ್ತು, ಮೊದಲು ಯಾವ ವೈರಸ್ ಹುಟ್ಟಿರುತ್ತೋ ಅದು ತುಂಬ ಸ್ಟ್ರಾಂಗ್ ಇರುತ್ತೆ, ರೂಪಾಂತರ ಅಷ್ಟು ಎಫೆಕ್ಟ್ ಆಗಿರಲ್ಲ ಅಂಥೇಳಿ ಅದನ್ನೇ ನಂಬ್ಕೊಂಡು ಇದ್ದಿರಲು ಸಾಕು. ಸೆಕೆಂಡ್ ವೇವ್ ಇತ್ತಲ್ಲ ಸರ್, ಸುಮಾರು ಜನ ಕೊಂದು ಹಾಕ್ಬಿಡ್ತು. ನಮಗೆ ರೂಪಾಂತರದ ಬಗ್ಗೆ ಒಂದು ಭಯ ಇದೆ, ಇದೊಂದು ಕಡೆ. ಎರಡನೇದು ಸರ್, ಈ ಕೋವಿಡ್ ಆಗಲಿ ಯಾವುದಕ್ಕಾಗಲಿ ಈ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಲಭ್ಯ ಇರುತ್ತೆ ನಮ್ಮಲ್ಲಿ. ಸಪೋಸ್ ಅವ್ರಿಗೇನೋ ಕೆಮ್ಮು, ಒಂದು ಜ್ವರ ಅಂತ ಬಂದಾಗ ಕೆಮ್ಮಿಗೊಂದು ಔಷಧಿ, ಜ್ವರಕ್ಕೊಂದು ಔಷಧಿ ಅಂಥೇಳಿ. ಈ ಕೆಮ್ಮು HMPV ವೈರಸ್ಗೇ ಅಥವಾ ಕೋವಿಡ್ಗೇ ನಾವು ಟ್ರೀಟ್ಮೆಂಟ್ ಯಾವುದು ಕಂಡು ಹಿಡಿದಿರಲಿಲ್ಲ. ಸೊ ಈ ಬಾರಿ ಹೇಗೆ ಸರ್, HMPVಗೆ ಏನೋ ಟ್ರೀಟ್ಮೆಂಟ್ ಅಂತ ಇದೆಯಾ, ಒಂದು ಔಷಧಿ ಸಾಕಿದ್ದು ಆ ಥರದ್ದು ಇದೆಯಾ ಸೋಫಾರ್, ಹೇಗೆ ಅಂತ ಸರ್? ಈಗ HMPV ವೈರಸ್ಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ, ಬಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಸೊ ವೈರಸ್ ಕಾಯಿಲೆಯ ವಿಶೇಷತೆ ಏನಂದ್ರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ವೈರಸ್ಗಳಿಗೆ ಕೊಡುವಂತ ಒಂದು ಚಾನ್ಸಸ್ ಏನಿರುತ್ತೆ ಅದು ತುಂಬಾ ಕಮ್ಮಿ ಇರುತ್ತೆ. ಹಲವಾರು ವೈರಸ್ನ ವಿಶೇಷತೆಗಳು ಅದೇ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಸೊ HMPV ವೈರಸ್ಗೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಕೆಮ್ಮು, ನೆಗಡೆ, ಜ್ವರ ಏನ್ ಬಂದಿರುತ್ತೆ ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ರೆ ಅದರಿಂದ ಖಂಡಿತವಾಗ್ಲೂ ಇದು ವಾಸಿ ಆಗುತ್ತೆ. ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಮತ್ತೆ ನೆಕ್ಸ್ಟ್ ಏನು ಇದಕ್ಕೆ ವ್ಯಾಕ್ಸಿನ್ ಅಂತ ಏನು ಇದುವರೆಗೂ ಕೂಡ ಏನು ಇದು HMPV ವೈರಸ್ಗೆ ಇಲ್ಲ. ಸೊ ಎರಡಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ, ವ್ಯಾಕ್ಸಿನ್ ಇಲ್ಲ, ಬಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಇದು ಮೈಲ್ಡ್ ವೈರಸ್ ಇದೆ ಅಂತ ಹೇಳ್ಬೋದು. ಇದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ನಾವು ನೋಡ್ತಾ ಹೋದಾಗ ಖಂಡಿತವಾಗ್ಲೂ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಿಂದ ಬರೋದಕ್ಕೆ ಬಹಳಷ್ಟು ಟ್ರೀಟ್ಮೆಂಟ್ ಇರುತ್ತೆ, ಸ್ಪೆಸಿಫಿಕ್ ಇರುತ್ತೆ. ವೈರಲ್ ಅಲ್ಲಿ ಇರುವುದಿಲ್ಲ, ಬಟ್ ಡೆಫಿನೆಟ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅದನ್ನ ನಾವು ಕೊಡ್ತಾ ಹೋಗ್ತೀವಿ, ಅದರಿಂದ ಇದಾಗೋಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ತಾವು ಮೊದಲನೇ ಪ್ರಶ್ನೆ ಕೇಳಿದಾಗ ತಾವು ಹೇಳಿದ್ರಿ ಏನು ಇದು ಒಂಥರ ಏನು ಚೈನಾದಲ್ಲಿ ಬಂತು, ರೂಪಾಂತರಿ ಆಗುತ್ತೆ, ಸ್ಟ್ರಾಂಗ್ ಬಂತು ಅಂತ. ಕೋವಿಡ್ ಅಲ್ಲಿ ಏನಾಯ್ತು, ಕೋವಿಡ್ ಹೊಸ ವೈರಸ್, ಇಟ್ ವಾಸ್ ಅ ವೆರಿ ನ್ಯೂ ವೈರಸ್. ಸೊ ಆತರ ಹೋದಾಗ ಕೆಲವೊಂದು ವೈರಸ್ ನ ವಿಶೇಷತೆಗಳು ಏನಿದೆ, ಅದು H1N1 ಇರ್ಬೋದು, ಆತರ ಕೆಲವೊಂದು ಏನು ನಾವು ಸ್ವೈನ್ ಫ್ಲೂ ಅಂತ ಏನ್ ಹೇಳ್ತೀವಿ, ಅಥವಾ ಕೋವಿಡ್ ಇರ್ಬೋದು, ಅಂತ ಒಂದು ಇದರಲ್ಲಿ ಸಿವಿಯಾರಿಟಿ ತುಂಬಾ ಜಾಸ್ತಿ ಇತ್ತು. ಅದು ತುಂಬಾ ಅಡ್ಡ ಪರಿಣಾಮ ಉಂಟು ಮಾಡ್ತು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ನಾವು HMPV ಏನಿದೆ ಸಿವಿಯಾರಿಟಿ ಬಗ್ಗೆ ಎಲ್ಲೂ ಕೂಡ ಇಲ್ಲ. ಆಮೇಲೆ ಇನ್ನೊಂದು ಏನ್ ಹೇಳಕ್ ಪಡ್ತೀನಿ ಅಂದ್ರೆ, ಕೋವಿಡ್ ಆದ್ಮೇಲೆ ಕಳೆದ ಈಗ ಒಂದು 3-4 ವರ್ಷದಲ್ಲಿ ಹಲವಾರು ಹೊಸ ವೈರಸ್ಗಳು, ರೆಸ್ಪಿರೇಟರಿ ವೈರಸ್ಗಳು ಕೆಲವೊಂದು ದೇಶಗಳಲ್ಲಿ ಕಾಣಿಸ್ಕೊಂಡ್ವು. ಯಾವು ಕೂಡ ಅಷ್ಟೊಂದು ಏನು ಅಡ್ಡ ಪರಿಣಾಮ ಉಂಟು ಮಾಡ್ಲಿಲ್ಲ ಅಥವಾ ಅಷ್ಟೊಂದು ಎಫೆಕ್ಟ್ ಮಾಡ್ಲಿಲ್ಲ. ಸೊ ಜನರಿಗೆ ಸಾಮಾನ್ಯವಾಗಿ ಆತಂಕ ಇರುತ್ತೆ, ಯಾಕಂದ್ರೆ ಇದು ಚೈನಾದಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂತು, ಈಗ ಕಳೆದ 5 ವರ್ಷ ಆದ್ಮೇಲೆ ಇದು ಕೂಡ ಅದೇ ತರ ಇದೆ, ಇದರಿಂದ ಏನಾದ್ರು ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅಂತ ಯಾವುದೇ ಒಂದು ಲಕ್ಷಣಗಳು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಇದು ಒಂಥರ ತಾವ್ ಹೇಳ್ದಂಗೆ ಕೆಲವೊಂದು ದೇಶಗಳಷ್ಟೇ ಕೆಲವೊಂದು ಇದ್ರಲ್ಲಿ ಆಗುತ್ತೆ. ಸೊ ಚೈನಾದಲ್ಲಿ ಯಾಕೆ ಯಾವಾಗ್ಲೂ ಜಾಸ್ತಿ ಇದಿರುತ್ತೆ ಅಂತ ನೋಡ್ತಾ ಹೋದಾಗ ಕೆಲವೊಂದು ವೈರಸ್ಗಳು, ಒಂದು ಅಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ, ಪ್ರವಾಸೋದ್ಯಮ ಜಾಸ್ತಿ ಇದೆ, ವಿದ್ಯಾರ್ಥಿಗಳಿದ್ದಾರೆ. 4ನೇದು ಅವರ ಒಂದು ಏನು ಡಯಟಿಕ್ ಪ್ಯಾಟರ್ನ್ ಅಥವಾ ಅವರ ಒಂದು ಏನು ಅಭ್ಯಾಸ ಇದೆ, ಅಂದ್ರೆ ಲೈವ್ ಒಂದು ಮೀಟ್ ನ ಒಂದು ತಿನ್ನುವಂಥದ್ದು, ಈ ತರ ಕೆಲವು ವಿಷಯಗಳು. ಅಂದ್ರೆ ಅವರು ದೇ ಆರ್ ವೆರಿ ಕ್ಲೋಸ್ ಟು ಅನಿಮಲ್ಸ್ ಅಂಡ್ ಬರ್ಡ್ಸ್. ಆ ತರ ಇರೋದ್ರಿಂದ ಅಲ್ಲಿಂದ ಕೇಸಸ್ಗಳ ಸಂಖ್ಯೆ ಬೇಗ ಹರಡುವಂತ ಸಾಧ್ಯತೆ ಇರುತ್ತೆ. ಈ ಕೋವಿಡ್ ಕೂಡ ನೋಡ್ತಾ ಹೋದಾಗ ಏನೊಂದು ಮಾರ್ಕೆಟ್ ಇಂದ ನಾವೇನ್ ಹೇಳಿದೀವಿ ಅದರಿಂದ ಬಂದಿರುವಂತ ಸಾಧ್ಯತೆ ಇರುತ್ತೆ ಅಂತೆ. ಸೊ ಹಾಗಾಗಿ ಚೈನಾದಲ್ಲಿ ಇಂತ ಒಂದು ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಕೋವಿಡ್ ನಮಗೆ ಎಫೆಕ್ಟ್ ಮಾಡಾದ್ಮೇಲೆ ವರ್ಷ ಪೂರ್ತಿ ಎಫೆಕ್ಟ್ ಆಯ್ತು. ಬಟ್ ಈ ವೈರಸ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಚಳಿಗಾಲದ ಟೈಮ್ ಅಂತ ನಾವೇನ್ ಹೇಳ್ತೀವಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿ, ಅದರಲ್ಲಿ HMPV ವೈರಸ್ ನ ಎಫೆಕ್ಟ್ ಅಥವಾ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಇದು ಸ್ವಾಭಾವಿಕವಾಗಿ ಕಮ್ಮಿ ಆಗ್ಬಹುದು ಅಂತ ಒಂದು ಅಂದಾಜಿದೆ.